ಈ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಿಗದೇ ಇರುವಂತಹ ಕಾರಣದಿಂದ ದೊಡ್ಡ ದೊಡ್ಡ ಹೋಟೆಲ್ಗಳು ಎಷ್ಟು ಕಷ್ಟವನ್ನ ಎಷ್ಟು ನಷ್ಟವನ್ನ ಅನುಭವಿಸ್ತಾ ಇದೆಯೋ ಅದೇ ರೀತಿಯಲ್ಲಿ ಸಣ್ಣ ಹೋಟೆಲ್ಗಳದ್ದು ಕೂಡ ಅದೇ ರೀತಿಯ ಪರಿಸ್ಥಿತಿ ಅನ್ನುವಂತಾಗಿದೆ. ಸಣ್ಣ ಹೋಟೆಲ್ಗಳು ಕೂಡ ಹೋಟೆಲ್ ಅನ್ನ ನಡೆಸೋದಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿ. ಬೆಳಗಾವಿಯಲ್ಲೂ ಕೂಡ ಗ್ಯಾಸ್ ಅಭಾವ ಮುಂದುವರೆದಿದೆ. ಕಮರ್ಷಿಯಲ್ ಸಪ್ಲೈ ಇದ್ರೂ ಕೂಡ ಸಿಗ್ತಾ ಇಲ್ಲ, ಎಷ್ಟು ಬೇಕೋ ಅಷ್ಟು ಸಿಗ್ತಾ ಇಲ್ಲ. ಪರದಾಡ್ತಾ ಇದ್ದಾರೆ ಹೋಟೆಲ್ ಮಾಲೀಕರು. ಗ್ಯಾಸ್ ಸಿಗದೇ ಇದ್ದಿದ್ದಕ್ಕೆ ಹೋಟೆಲ್ ಮಾಲೀಕರು ಈಗ ಹೋಟೆಲ್ ಅನ್ನ ಬಂದ್ ಮಾಡ್ತಿದ್ದಾರೆ. ಬೆಳಗಾವಿಯ ಅಜಂ ನಗರದ ಪ್ರಭು ಹೋಟೆಲ್ ಕ್ಲೋಸ್ ಆಗಿದೆ. ಫಾಸ್ಟ್ ಫುಡ್ ಸೆಂಟರ್, ಸಣ್ಣ ಹೋಟೆಲ್ಗೂ ಕೂಡ ಗ್ಯಾಸ್ ಸಮಸ್ಯೆ ಆಗ್ತಾ ಇದೆ. ಕಮರ್ಷಿಯಲ್ ಗ್ಯಾಸ್ ಅಭಾವದಿಂದ ಜಿಲ್ಲಾಡಳಿತದಿಂದ ಗ್ಯಾಸ್ ಕಡಿತಗೊಳಿಸಲಾಗಿದೆ. 1600 ಕಮರ್ಷಿಯಲ್ ಸಿಲಿಂಡರ್ಗಳು ಬೇಕು. ಅದರ ಪೈಕಿ 600 ಸಿಲಿಂಡರ್ ಮಾತ್ರ ಸಪ್ಲೈ ಮಾಡ್ತಾ ಇದ್ದಾರೆ. ಹಾಗಾಗಿ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಹೋಟೆಲ್ ಅನ್ನ ಈಗ ಮಾಲೀಕರು ಬಂದ್ ಮಾಡಿದ್ದಾರೆ. ಅಜಂ ನಗರದ ಪ್ರಭು ಹೋಟೆಲ್ ಕ್ಲೋಸ್ ಆಗಿದೆ. ಗ್ಯಾಸ್ ಅಭಾವದ ಹಿನ್ನೆಲೆಯಲ್ಲಿ ಹೋಟೆಲ್ ಕಾರ್ಮಿಕರು ಕೂಡ ಪರದಾಡುವಂತಹ ಪರಿಸ್ಥಿತಿ. ಕುಂದಾನಗರಿ ಬೆಳಗಾವಿಯಲ್ಲಿ ದಿನದಿಂದ ದಿನಕ್ಕೆ ಗ್ಯಾಸ್ನ ಸಮಸ್ಯೆ ಏನು ಹೆಚ್ಚಾಗ್ತಿರುವಂತದ್ದು, ಅದರಲ್ಲೂ ಕೂಡ ಕಮರ್ಷಿಯಲ್ ಗ್ಯಾಸ್ನ ಸಮಸ್ಯೆ ಹೆಚ್ಚಾಗಿರುವಂತದ್ದು. ಈವರೆಗೂ ಏನು ಗ್ಯಾಸ್ ಸಿಗದೆ ಹಿನ್ನೆಲೆಯಲ್ಲಿ ಬಹುತೇಕ ಹೋಟೆಲ್ಗಳು ಬಂದ್ ಆಗ್ತಿರುವಂತದ್ದು. ಸದ್ಯ ನಾನಿರುವಂತಹ ಸ್ಥಳ ಬೆಳಗಾವಿಯ ಅಜಂ ನಗರದಲ್ಲಿರುವಂತದ್ದು. ಇಲ್ಲಿ ಬೀದಿ ಬದಿ ವ್ಯಾಪಾರಸ್ಥರು ಇರಬಹುದು ಅಥವಾ ಸಣ್ಣ ಪುಟ್ಟ ಎಗ್ ರೈಸ್ ಫಾಸ್ಟ್ ಫುಡ್ ಅಂಗಡಿಗಳನ್ನು ಇಟ್ಕೊಂಡವರು ಕೂಡ ಗ್ಯಾಸ್ ಇಲ್ಲದೆ ಅವರು ಕೂಡ ಇಲ್ಲಿ ಸಂಪೂರ್ಣವಾಗಿ ಬಂದ್ ಮಾಡಿರುವಂತದ್ದು. ಯಾಕೆಂದ್ರೆ ಗ್ಯಾಸ್ ಸಿಕ್ಕಿಲ್ಲ, ಹಾಗಾಗಿ ನಾವು ಬಂದ್ ಮಾಡಿದ್ದೇವೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಸದ್ಯ ನಾನಿರುವಂತಹ ಸ್ಥಳ ಏನು ಪ್ರಭು ಹೋಟೆಲ್ ಮುಂಭಾಗದಲ್ಲಿ ಇರುವಂತದ್ದು. ಅವರು ನೇರವಾಗಿ ನೋ ಗ್ಯಾಸ್ ಅನ್ನೋ ನಿಟ್ಟಿನಲ್ಲಿ ಬೋರ್ಡ್ ಅನ್ನ ಕೂಡ ಹಾಕಿರುವಂತದ್ದು. ಅಂದ್ರೆ ನಮಗೆ ಕಮರ್ಷಿಯಲ್ ಗ್ಯಾಸ್ ಸಿಕ್ಕಿಲ್ಲ, ಹಾಗಾಗಿ ನಾವು ಇದನ್ನ ಸಂಪೂರ್ಣವಾಗಿ ಬಂದ್ ಮಾಡಿದ್ದೇವೆ ಅನ್ನೋ ನಿಟ್ಟಿನಲ್ಲಿ ಬೋರ್ಡ್ ಅನ್ನ ಕೂಡ ಹಾಕಿರುವಂತದ್ದು. ಹಾಗಾಗಿ ಗ್ರಾಹಕರು ಬಂದಂತವರು ವಾಪಸ್ ಕೂಡ ಹೋಗ್ತಿರುವಂತದ್ದು. ಈಗ ನಾನು ಈ ಒಂದು ಹೋಟೆಲ್ ನ ದೃಶ್ಯವನ್ನ ಕೂಡ ತೋರಿಸುವಂತ ಕೆಲಸ ಮಾಡ್ತಿರುವ, ಎಲ್ಲವೂ ಕೂಡ ಬಂದ್ ಆಗಿರುವಂತದ್ದು. ಏನು ಎಲ್ಲವನ್ನು ಕೂಡ ಸ್ವಚ್ಛ ಮಾಡಿ ಮೇಲ್ಗಡೆ ಇಟ್ಟಿದ್ದಾರೆ. ಆದ್ರೆ ಗ್ಯಾಸ್ ನ ಸಮಸ್ಯೆ ದಿನದಿಂದ ದಿನಕ್ಕೆ ಬೆಳಗಾವಿಯಲ್ಲಿ ಹೆಚ್ಚಾಗ್ತಿರುವಂತದ್ದು. ಈ ಒಂದು ಅಜಂ ನಗರ್ ಭಾಗದಲ್ಲಿ ಇರುವಂತಹ ಬಹುತೇಕ ಹೋಟೆಲ್ಗಳು ಸಂಪೂರ್ಣವಾಗಿ ಬಂದ್ ಆಗಿರುವಂತದ್ದು. ಇಲ್ಲಿ ಹೋಟೆಲ್ ನ ಮಾಲೀಕರು ಕೂಡ ಇರುವಂತದ್ದು. ಅವರನ್ನ ಕೂಡ ನಾನು ಮಾತಾಡ್ತೀನಿ. ಸರ್, ಎಷ್ಟು ದಿನ ಸರ್ ಬಂದಾಗಿ? ಸರ್, ಬಂದಾಗಿ 2 ದಿವಸ ಆಯ್ತು. ಮತ್ತೆ ಸಿಲಿಂಡರ್ ಸಿಗದೆ ಶನಿವಾರದಿಂದ ಸಿಲಿಂಡರ್ ಸಿಕ್ಕಿಲ್ಲ. ಸ್ವಲ್ಪ ಆಯ್ತು, ಅದನ್ನ 2 ದಿವಸ ಮಾಡ್ಕೊಂಡು ಮುಗಿಸಿದೆ. ಈಗ ಏನಂತಾರೆ ಸರ್ ಅವ್ರ ಏಜೆನ್ಸಿ ಅವ್ರು? ಏನಂತ ಲೋಡ್ ಬಂದಿಲ್ಲ, ನಾಳೆ ಇವತ್ತು ಸಿಲಿಂಡರ್ ಕೊಡ್ತೇವೆ ಅಂತ ಹೇಳಿದ್ದಾರೆ. ಸರ್ಕಾರದವ್ರು ಹೇಳ್ತಾರೆ ಯಾವುದೇ ಸಮಸ್ಯೆ ಇಲ್ಲ ನಮ್ ಕಡೆ ಅಂತ. ಹೌದು, ಸರ್ಕಾರದವ್ರು ಹೇಳ್ತಾರೆ ಸರ್, ಇವ್ರು ಕೊಡ್ಬೇಕಲ್ಲ ಸಿಲಿಂಡರ್, ಇವ್ರು ಕೊಟ್ಟರೆ ನಾವು ಓಪನ್ ಮಾಡೋದು. ಈಗೆಲ್ಲ ಬಂದೇ ಇದೆ. ಈಗೆಲ್ಲ ಬಂದಿದೆ ಸರ್. ಎಷ್ಟು ಹೋಟೆಲ್ ಬಂದಾಗ್ಯಾವ ಈ ಭಾಗದಲ್ಲಿ ಸದ್ಯಕ್ಕೆ ಇದು ಒಂದೇ ಹೋಟೆಲ್ ಬಂದಾಗಿದೆ ಸರ್. ಸದ್ಯ ಇನ್ನು ಸಣ್ಣ ಗಾಡಿ ಅಂಗಡಿಗಳೆಲ್ಲ ಬಂದಾಗಿರ್ಬೋದು, ಬಟ್ ಇದು ಒಂದೇ ಬಂದಾಗಿದೆ. ನಮ್ಗೇನಿಲ್ಲ ಸರ್, ಲೇಬರ್ ಭಾಳ ಪ್ರಾಬ್ಲಮ್. ನಮ್ಮಲ್ಲಿ ಒಂದು 15 ಜನ ಲೇಬರ್ ಇದಾರೆ, ತುಂಬಾ ಬಡವ್ರ ಮಂದಿ ಇರ್ತಾರೆ. ಹೀಗೆ ಬಂದಾದ್ರೆ ಅವ್ರ ಜೀವನಕ್ಕೆ ಬಹಳ ಕಷ್ಟ ಆಗ್ತದೆ. ಕೊಡಕ್ ಬರಂಗಿಲ್ಲ, ಅವ್ರ ಹಂಗೆ ಖಾಲಿ ಕೊಡ್ಬೋದು. ನಾವು ಏನೋ ಒಂದು ಕನ್ವಿನ್ಸ್ ಪಗಾರ ಕೊಡ್ಬೋದು, ಅದಕ್ಕಿಂತ ಜಾಸ್ತಿ ಕೊಡ್ಲಿಕ್ಕೆ ನಮಗೂ ಆಗೋದಿಲ್ಲ. ಇದಿಷ್ಟು ಏನು ಹೋಟೆಲ್ ಮಾಲೀಕರು ಹೇಳ್ತಿರುವಂತದ್ದು. ನಮಗೆ ಪ್ರಾಬ್ಲಮ್ ಆಗೋದಿಲ್ಲ, ಈ ಒಂದು ಹೋಟೆಲ್ ಬಂದನ್ನ ಮಾಡಿದ್ರೆ ಇಲ್ಲಿ ಇರುವಂತ ಕೆಲಸಗಾರರು ಸಮಸ್ಯೆ ಆಗತ್ತೆ ಅನ್ನೋ ನಿಟ್ಟಲ್ಲಿ ಕೂಡ ಹೇಳ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿಪಡ, ರಿಪಬ್ಲಿಕ್ ಆಡ, ಬೆಳಗಾವಿ. ಈ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಿಗದೇ ಇರುವಂತಹ ಕಾರಣದಿಂದ ದೊಡ್ಡ ದೊಡ್ಡ ಹೋಟೆಲ್ಗಳು ಎಷ್ಟು ಕಷ್ಟವನ್ನ ಎಷ್ಟು ನಷ್ಟವನ್ನ ಅನುಭವಿಸ್ತಾ ಇದೆಯೋ ಅದೇ ರೀತಿಯಲ್ಲಿ ಸಣ್ಣ ಹೋಟೆಲ್ಗಳದ್ದು ಕೂಡ ಅದೇ ರೀತಿಯ ಪರಿಸ್ಥಿತಿ ಅನ್ನುವಂತಾಗಿದೆ. ಸಣ್ಣ ಹೋಟೆಲ್ಗಳು ಕೂಡ ಹೋಟೆಲ್ ಅನ್ನ ನಡೆಸೋದಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿ. ಬೆಳಗಾವಿಯಲ್ಲೂ ಕೂಡ ಗ್ಯಾಸ್ ಅಭಾವ ಮುಂದುವರೆದಿದೆ. ಕಮರ್ಷಿಯಲ್ ಸಪ್ಲೈ ಇದ್ರೂ ಕೂಡ ಸಿಗ್ತಾ ಇಲ್ಲ, ಎಷ್ಟು ಬೇಕೋ ಅಷ್ಟು ಸಿಗ್ತಾ ಇಲ್ಲ. ಪರದಾಡ್ತಾ ಇದ್ದಾರೆ ಹೋಟೆಲ್ ಮಾಲೀಕರು. ಗ್ಯಾಸ್ ಸಿಗದೇ ಇದ್ದಿದ್ದಕ್ಕೆ ಹೋಟೆಲ್ ಮಾಲೀಕರು ಈಗ ಹೋಟೆಲ್ ಅನ್ನ ಬಂದ್ ಮಾಡ್ತಿದ್ದಾರೆ. ಬೆಳಗಾವಿಯ ಅಜಂ ನಗರದ ಪ್ರಭು ಹೋಟೆಲ್ ಕ್ಲೋಸ್ ಆಗಿದೆ. ಫಾಸ್ಟ್ ಫುಡ್ ಸೆಂಟರ್, ಸಣ್ಣ ಹೋಟೆಲ್ಗೂ ಕೂಡ ಗ್ಯಾಸ್ ಸಮಸ್ಯೆ ಆಗ್ತಾ ಇದೆ. ಕಮರ್ಷಿಯಲ್ ಗ್ಯಾಸ್ ಅಭಾವದಿಂದ ಜಿಲ್ಲಾಡಳಿತದಿಂದ ಗ್ಯಾಸ್ ಕಡಿತಗೊಳಿಸಲಾಗಿದೆ. 1600 ಕಮರ್ಷಿಯಲ್ ಸಿಲಿಂಡರ್ಗಳು ಬೇಕು. ಅದರ ಪೈಕಿ 600 ಸಿಲಿಂಡರ್ ಮಾತ್ರ ಸಪ್ಲೈ ಮಾಡ್ತಾ ಇದ್ದಾರೆ. ಹಾಗಾಗಿ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಹೋಟೆಲ್ ಅನ್ನ ಈಗ ಮಾಲೀಕರು ಬಂದ್ ಮಾಡಿದ್ದಾರೆ. ಅಜಂ ನಗರದ ಪ್ರಭು ಹೋಟೆಲ್ ಕ್ಲೋಸ್ ಆಗಿದೆ. ಗ್ಯಾಸ್ ಅಭಾವದ ಹಿನ್ನೆಲೆಯಲ್ಲಿ ಹೋಟೆಲ್ ಕಾರ್ಮಿಕರು ಕೂಡ ಪರದಾಡುವಂತಹ ಪರಿಸ್ಥಿತಿ.
ಕುಂದಾನಗರಿ ಬೆಳಗಾವಿಯಲ್ಲಿ ದಿನದಿಂದ ದಿನಕ್ಕೆ ಗ್ಯಾಸ್ನ ಸಮಸ್ಯೆ ಏನು ಹೆಚ್ಚಾಗ್ತಿರುವಂತದ್ದು, ಅದರಲ್ಲೂ ಕೂಡ ಕಮರ್ಷಿಯಲ್ ಗ್ಯಾಸ್ನ ಸಮಸ್ಯೆ ಹೆಚ್ಚಾಗಿರುವಂತದ್ದು. ಈವರೆಗೂ ಏನು ಗ್ಯಾಸ್ ಸಿಗದೆ ಹಿನ್ನೆಲೆಯಲ್ಲಿ ಬಹುತೇಕ ಹೋಟೆಲ್ಗಳು ಬಂದ್ ಆಗ್ತಿರುವಂತದ್ದು. ಸದ್ಯ ನಾನಿರುವಂತಹ ಸ್ಥಳ ಬೆಳಗಾವಿ ಅಜಮ್ ನಗರದಲ್ಲಿರುವಂತದ್ದು. ಇಲ್ಲಿ ಬೀದಿ ಬದಿ ವ್ಯಾಪಾರಸ್ಥರು ಇರಬಹುದು ಅಥವಾ ಸಣ್ಣ ಪುಟ್ಟ ಎಗ್ ರೈಸ್ ಫಾಸ್ಟ್ ಫುಡ್ ಅಂಗಡಿಗಳನ್ನು ಇಟ್ಕೊಂಡವರು ಕೂಡ ಗ್ಯಾಸ್ ಇಲ್ಲದೆ ಅವರು ಕೂಡ ಇಲ್ಲಿ ಸಂಪೂರ್ಣವಾಗಿ ಬಂದ್ ಮಾಡಿರುವಂತದ್ದು. ಯಾಕೆಂದ್ರೆ ಗ್ಯಾಸ್ ಸಿಕ್ಕಿಲ್ಲ, ಹಾಗಾಗಿ ನಾವು ಬಂದ್ ಮಾಡಿದ್ದೇವೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಸದ್ಯ ನಾನಿರುವಂತಹ ಸ್ಥಳ ಏನು ಪ್ರಭು ಹೋಟೆಲ್ ಮುಂಭಾಗದಲ್ಲಿ ಇರುವಂತದ್ದು. ಅವರು ನೇರವಾಗಿ ನೋ ಗ್ಯಾಸ್ ಅನ್ನೋ ನಿಟ್ಟಿನಲ್ಲಿ ಬೋರ್ಡ್ ಅನ್ನ ಕೂಡ ಹಾಕಿರುವಂತದ್ದು. ಅಂದ್ರೆ ನಮಗೆ ಕಮರ್ಷಿಯಲ್ ಗ್ಯಾಸ್ ಸಿಕ್ಕಿಲ್ಲ, ಹಾಗಾಗಿ ನಾವು ಇದನ್ನ ಸಂಪೂರ್ಣವಾಗಿ ಬಂದ್ ಮಾಡಿದ್ದೇವೆ ಅನ್ನೋ ನಿಟ್ಟಿನಲ್ಲಿ ಬೋರ್ಡ್ ಅನ್ನ ಕೂಡ ಹಾಕಿರುವಂತದ್ದು. ಹಾಗಾಗಿ ಗ್ರಾಹಕರು ಬಂದಂತವರು ವಾಪಸ್ ಕೂಡ ಹೋಗ್ತಿರುವಂತದ್ದು. ಈಗ ನಾನು ಈ ಒಂದು ಹೋಟೆಲ್ನ ದೃಶ್ಯವನ್ನ ಕೂಡ ತೋರಿಸುವಂತ ಕೆಲಸ ಮಾಡ್ತಿರುವ, ಎಲ್ಲವೂ ಕೂಡ ಬಂದ್ ಆಗಿರುವಂತದ್ದು. ಏನು ಎಲ್ಲವನ್ನು ಕೂಡ ಸ್ವಚ್ಛ ಮಾಡಿ ಮೇಲ್ಗಡೆ ಇಟ್ಟಿದ್ದಾರೆ. ಆದ್ರೆ ಗ್ಯಾಸ್ನ ಸಮಸ್ಯೆ ದಿನದಿಂದ ದಿನಕ್ಕೆ ಬೆಳಗಾವಿಯಲ್ಲಿ ಹೆಚ್ಚಾಗ್ತಿರುವಂತದ್ದು. ಈ ಒಂದು ಅಜಮ್ ನಗರ್ ಭಾಗದಲ್ಲಿ ಇರುವಂತಹ ಬಹುತೇಕ ಹೋಟೆಲ್ಗಳು ಸಂಪೂರ್ಣವಾಗಿ ಬಂದ್ ಆಗಿರುವಂತದ್ದು. ಇಲ್ಲಿ ಹೋಟೆಲ್ನ ಮಾಲೀಕರು ಕೂಡ ಇರುವಂತದ್ದು. ಅವರನ್ನ ಕೂಡ ನಾನು ಮಾತಾಡ್ತೀನಿ. ಸರ್, ಎಷ್ಟು ದಿನ ಸರ್ ಬಂದಾಗಿ? ಸರ್, ಬಂದಾಗಿ 2 ದಿವಸ ಆಯ್ತು. ಮತ್ತೆ ಸಿಲಿಂಡರ್ ಸಿಗದೆ ಶನಿವಾರದಿಂದ ಸಿಲಿಂಡರ್ ಸಿಕ್ಕಿಲ್ಲ. ಸ್ವಲ್ಪ ಆಯ್ತು, ಅದನ್ನ 2 ದಿವಸ ಮಾಡ್ಕೊಂಡು ಮುಗಿಸಿದೇವೆ. ಅಲ್ಲ ಸರ್, ಈಗ ಏನಂತಾರೆ ಸರ್ ಅವ್ರ ಏಜೆನ್ಸಿ ಅವ್ರು? ಏನಂತ ಲೋಡ್ ಬಂದಿಲ್ಲ, ನಾಳೆ ಇವತ್ತು ಸಿಲಿಂಡರ್ ಕೊಡ್ತೇವೆ ಅಂತ ಹೇಳಿದ್ದಾರೆ. ಅಲ್ಲ, ಸರ್ಕಾರದವ್ರು ಹೇಳ್ತಾರೆ ಯಾವುದೇ ಸಮಸ್ಯೆ ಇಲ್ಲ ನಮ್ ಕಡೆ ಅಂತ. ಹೌದು, ಸರ್ಕಾರದವ್ರು ಹೇಳ್ತಾರೆ ಸರ್, ಇವ್ರು ಕೊಡ್ಬೇಕಲ್ಲ ಸಿಲಿಂಡರ್, ಇವ್ರು ಕೊಟ್ಟರೆ ನಾವು ಓಪನ್ ಮಾಡೋದು. ಈಗೆಲ್ಲ ಬಂದೇ ಇದೆ, ಎಲ್ಲ ಬಂದಿದೆ ಸರ್. ಎಷ್ಟು ಹೋಟೆಲ್ ಬಂದಾಗ್ಯಾವ ಸರ್? ಈ ಭಾಗದಲ್ಲಿ ಸದ್ಯ ಇದು ಒಂದೇ ಹೋಟೆಲ್ ಬಂದಾಗಿದೆ ಸರ್. ಸದ್ಯ ಇನ್ನು ಸಣ್ಣ ಗಾಡಿ ಅಂಗಡಿಗಳೆಲ್ಲ ಬಂದಾಗಿರ್ಬೋದು, ಬಟ್ ಇದು ಒಂದೇ ಬಂದಾಗಿದೆ. ನಮ್ಗೇನಿಲ್ಲ ಸರ್, ಲೇಬರ್ ಬಹಳ ಪ್ರಾಬ್ಲಮ್. ನಮ್ಮಲ್ಲಿ ಒಂದು 15 ಜನ ಲೇಬರ್ ಇದಾರೆ, ತುಂಬಾ ಬಡವ್ರ ಮಂದಿ ಇರ್ತಾರೆ. ಹೀಗೆ ಬಂದಾದ್ರೆ ಅವ್ರ ಜೀವನಕ್ಕೆ ಬಹಳ ಕಷ್ಟ ಆಗ್ತದೆ. ಕೊಡಕ್ ಬರಂಗಿಲ್ಲ, ಅವ್ರ ಹಂಗೆ ಖಾಲಿ ಕೊಡ್ಬೋದು. ನಾವು ಏನೋ ಒಂದು ಕನ್ವಿನ್ಸ್ ಪಗಾರ ಕೊಡ್ಬೋದು, ಅದಕ್ಕಿಂತ ಜಾಸ್ತಿ ಕೊಡ್ಲಿಕ್ಕೆ ನಮಗೂ ಆಗೋದಿಲ್ಲ. ಇದಿಷ್ಟು ಏನು ಹೋಟೆಲ್ ಮಾಲೀಕರು ಹೇಳ್ತಿರುವಂತದ್ದು. ನಮಗೆ ಪ್ರಾಬ್ಲಮ್ ಆಗೋದಿಲ್ಲ, ಈ ಒಂದು ಹೋಟೆಲ್ ಬಂದನ್ನ ಮಾಡಿದ್ರೆ ಇಲ್ಲಿ ಇರುವಂತ ಕೆಲಸಗಾರರು ಸಮಸ್ಯೆ ಆಗತ್ತೆ ಅನ್ನೋ ನಿಟ್ಟಲ್ಲಿ ಕೂಡ ಹೇಳ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿಪಡ, ರಿಪಬ್ಲಿಕ್ ಆಡ, ಬೆಳಗಾವಿ. ಈ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಿಗದೆ ಇರುವಂತಹ ಕಾರಣದಿಂದ ದೊಡ್ಡ ದೊಡ್ಡ ಹೋಟೆಲ್ಗಳು ಎಷ್ಟು ಕಷ್ಟವನ್ನ ಎಷ್ಟು ನಷ್ಟವನ್ನ ಅನುಭವಿಸ್ತಾ ಇದೆಯೋ ಅದೇ ರೀತಿಯಲ್ಲಿ ಸಣ್ಣ ಹೋಟೆಲ್ಗಳದ್ದು ಕೂಡ ಅದೇ ರೀತಿಯ ಪರಿಸ್ಥಿತಿ ಅನ್ನುವಂತಾಗಿದೆ. ಸಣ್ಣ ಹೋಟೆಲ್ಗಳು ಕೂಡ ಹೋಟೆಲ್ ಅನ್ನ ನಡೆಸೋದಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿ. ಬೆಳಗಾವಿಯಲ್ಲೂ ಕೂಡ ಗ್ಯಾಸ್ ಅಭಾವ ಮುಂದುವರೆದಿದೆ. ಕಮರ್ಷಿಯಲ್ ಸಪ್ಲೈ ಇದ್ರೂ ಕೂಡ ಸಿಗ್ತಾ ಇಲ್ಲ, ಎಷ್ಟು ಬೇಕೋ ಅಷ್ಟು ಸಿಗ್ತಾ ಇಲ್ಲ. ಪರದಾಡ್ತಾ ಇದ್ದಾರೆ ಹೋಟೆಲ್ ಮಾಲೀಕರು. ಗ್ಯಾಸ್ ಸಿಗದೇ ಇದ್ದಿದ್ದಕ್ಕೆ ಹೋಟೆಲ್ ಮಾಲೀಕರು ಈಗ ಹೋಟೆಲ್ ಅನ್ನ ಬಂದ್ ಮಾಡ್ತಿದ್ದಾರೆ. ಬೆಳಗಾವಿಯ ಅಜಮ್ ನಗರದ ಪ್ರಭು ಹೋಟೆಲ್ ಕ್ಲೋಸ್ ಆಗಿದೆ. ಫಾಸ್ಟ್ ಫುಡ್ ಸೆಂಟರ್, ಸಣ್ಣ ಹೋಟೆಲ್ಗೂ ಕೂಡ ಗ್ಯಾಸ್ ಸಮಸ್ಯೆ ಆಗ್ತಾ ಇದೆ. ಕಮರ್ಷಿಯಲ್ ಗ್ಯಾಸ್ ಅಭಾವದಿಂದ ಜಿಲ್ಲಾಡಳಿತದಿಂದ ಗ್ಯಾಸ್ ಕಡಿತಗೊಳಿಸಲಾಗಿದೆ. 1600 ಕಮರ್ಷಿಯಲ್ ಸಿಲಿಂಡರ್ಗಳು ಬೇಕು, ಅದರ ಪೈಕಿ 600 ಸಿಲಿಂಡರ್ ಮಾತ್ರ ಸಪ್ಲೈ ಮಾಡ್ತಾ ಇದ್ದಾರೆ. ಹಾಗಾಗಿ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಹೋಟೆಲ್ ಅನ್ನ ಈಗ ಮಾಲೀಕರು ಬಂದ್ ಮಾಡಿದ್ದಾರೆ. ಅಜಮ್ ನಗರದ ಪ್ರಭು ಹೋಟೆಲ್ ಕ್ಲೋಸ್ ಆಗಿದೆ. ಗ್ಯಾಸ್ ಅಭಾವದ ಹಿನ್ನೆಲೆಯಲ್ಲಿ ಹೋಟೆಲ್ ಕಾರ್ಮಿಕರು ಕೂಡ ಪರದಾಡುವಂತಹ ಪರಿಸ್ಥಿತಿ. ಕುಂದಾನಗರಿ ಬೆಳಗಾವಿಯಲ್ಲಿ ದಿನದಿಂದ ದಿನಕ್ಕೆ ಗ್ಯಾಸ್ನ ಸಮಸ್ಯೆ ಏನು ಹೆಚ್ಚಾಗ್ತಿರುವಂತದ್ದು, ಅದರಲ್ಲೂ ಕೂಡ ಕಮರ್ಷಿಯಲ್ ಗ್ಯಾಸ್ನ ಸಮಸ್ಯೆ ಹೆಚ್ಚಾಗಿರುವಂತದ್ದು. ಈವರೆಗೂ ಏನು ಗ್ಯಾಸ್ ಸಿಗದೆ ಹಿನ್ನೆಲೆಯಲ್ಲಿ ಬಹುತೇಕ ಹೋಟೆಲ್ಗಳು ಬಂದ್ ಆಗ್ತಿರುವಂತದ್ದು. ಸದ್ಯ ನಾನಿರುವಂತಹ ಸ್ಥಳ ಬೆಳಗಾವಿ ಅಜಮ್ ನಗರದಲ್ಲಿರುವಂತದ್ದು. ಇಲ್ಲಿ ಬೀದಿ ಬದಿ ವ್ಯಾಪಾರಸ್ಥರು ಇರಬಹುದು ಅಥವಾ ಸಣ್ಣ ಪುಟ್ಟ ಎಗ್ ರೈಸ್ ಫಾಸ್ಟ್ ಫುಡ್ ಅಂಗಡಿಗಳನ್ನು ಇಟ್ಕೊಂಡವರು ಕೂಡ ಗ್ಯಾಸ್ ಇಲ್ಲದೆ ಅವರು ಕೂಡ ಇಲ್ಲಿ ಸಂಪೂರ್ಣವಾಗಿ ಬಂದ್ ಮಾಡಿರುವಂತದ್ದು. ಯಾಕೆಂದ್ರೆ ಗ್ಯಾಸ್ ಸಿಕ್ಕಿಲ್ಲ, ಹಾಗಾಗಿ ನಾವು ಬಂದ್ ಮಾಡಿದ್ದೇವೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಸದ್ಯ ನಾನಿರುವಂತಹ ಸ್ಥಳ ಏನು ಪ್ರಭು ಹೋಟೆಲ್ ಮುಂಭಾಗದಲ್ಲಿ ಇರುವಂತದ್ದು. ಅವರು ನೇರವಾಗಿ ನೋ ಗ್ಯಾಸ್ ಅನ್ನೋ ನಿಟ್ಟಿನಲ್ಲಿ ಬೋರ್ಡ್ ಅನ್ನ ಕೂಡ ಹಾಕಿರುವಂತದ್ದು. ಅಂದ್ರೆ ನಮಗೆ ಕಮರ್ಷಿಯಲ್ ಗ್ಯಾಸ್ ಸಿಕ್ಕಿಲ್ಲ, ಹಾಗಾಗಿ ನಾವು ಇದನ್ನ ಸಂಪೂರ್ಣವಾಗಿ ಬಂದ್ ಮಾಡಿದ್ದೇವೆ ಅನ್ನೋ ನಿಟ್ಟಿನಲ್ಲಿ ಬೋರ್ಡ್ ಅನ್ನ ಕೂಡ ಹಾಕಿರುವಂತದ್ದು. ಹಾಗಾಗಿ ಗ್ರಾಹಕರು ಬಂದಂತವರು ವಾಪಸ್ ಕೂಡ ಹೋಗ್ತಿರುವಂತದ್ದು. ಈಗ ನಾನು ಈ ಒಂದು ಹೋಟೆಲ್ನ ದೃಶ್ಯವನ್ನ ಕೂಡ ತೋರಿಸುವಂತ ಕೆಲಸ ಮಾಡ್ತಿರುವ, ಎಲ್ಲವೂ ಕೂಡ ಬಂದ್ ಆಗಿರುವಂತದ್ದು. ಏನು ಎಲ್ಲವನ್ನು ಕೂಡ ಸ್ವಚ್ಛ ಮಾಡಿ ಮೇಲ್ಗಡೆ ಇಟ್ಟಿದ್ದಾರೆ. ಆದ್ರೆ ಗ್ಯಾಸ್ನ ಸಮಸ್ಯೆ ದಿನದಿಂದ ದಿನಕ್ಕೆ ಬೆಳಗಾವಿಯಲ್ಲಿ ಹೆಚ್ಚಾಗ್ತಿರುವಂತದ್ದು. ಈ ಒಂದು ಅಜಮ್ ನಗರ್ ಭಾಗದಲ್ಲಿ ಇರುವಂತಹ ಬಹುತೇಕ ಹೋಟೆಲ್ಗಳು ಸಂಪೂರ್ಣವಾಗಿ ಬಂದ್ ಆಗಿರುವಂತದ್ದು. ಇಲ್ಲಿ ಹೋಟೆಲ್ನ ಮಾಲೀಕರು ಕೂಡ ಇರುವಂತದ್ದು. ಅವರನ್ನ ಕೂಡ ನಾನು ಮಾತಾಡ್ತೀನಿ. ಸರ್, ಎಷ್ಟು ದಿನ ಸರ್ ಬಂದಾಗಿ? ಸರ್, ಬಂದಾಗಿ 2 ದಿವಸ ಆಯ್ತು. ಮತ್ತೆ ಸಿಲಿಂಡರ್ ಸಿಗದೆ ಶನಿವಾರದಿಂದ ಸಿಲಿಂಡರ್ ಸಿಕ್ಕಿಲ್ಲ. ಸ್ವಲ್ಪ ಆಯ್ತು, ಅದನ್ನ 2 ದಿವಸ ಮಾಡ್ಕೊಂಡು ಮುಗಿಸಿದೇವೆ. ಅಲ್ಲ ಸರ್, ಈಗ ಏನಂತಾರೆ ಸರ್ ಅವ್ರ ಏಜೆನ್ಸಿ ಅವ್ರು? ಏನಂತ ಲೋಡ್ ಬಂದಿಲ್ಲ.
ನಾಳೆ ಇವತ್ತು ಸಿಲಿಂಡರ್ ಕೊಡ್ತೇವೆ ಅಂತ ಹೇಳಿದ್ದಾರೆ. ಅಲ್ಲ, ಸರ್ಕಾರದವ್ರು ಹೇಳ್ತಾರೆ ಯಾವುದೇ ಸಮಸ್ಯೆ ಇಲ್ಲ ನಮ್ ಕಡೆ ಅಂತ. ಹೌದು, ಸರ್ಕಾರದವ್ರು ಹೇಳ್ತಾರೆ ಸರ್, ಇವ್ರು ಕೊಡ್ಬೇಕಲ್ಲ ಸಿಲಿಂಡರ್, ಇವ್ರು ಕೊಟ್ಟರೆ ನಾವು ಓಪನ್ ಮಾಡೋದು. ಈಗೆಲ್ಲ ಬಂದ ಇದೆ. ಎಲ್ಲ ಬಂದಿದೆ ಸರ್. ಎಷ್ಟು ಹೋಟೆಲ್ ಬಂದಾಗ್ಯಾವ? ಈ ಭಾಗದಲ್ಲಿ ಸದ್ಯ ಇದು ಒಂದೇ ಹೋಟೆಲ್ ಬಂದಾಗಿದೆ ಸರ್. ಸದ್ಯ ಇನ್ನು ಸಣ್ಣ ಸಣ್ಣ ಗಾಡಿ ಅಂಗಡಿಗಳೆಲ್ಲ ಬಂದಾಗಿರ್ಬೋದು, ಬಟ್ ಇದು ಒಂದೇ ಬಂದಾಗಿದೆ. ನಮ್ಗೇನಿಲ್ಲ ಸರ್, ಲೇಬರ್ ಭಾಳ ಪ್ರಾಬ್ಲಮ್. ನಮ್ಮಲ್ಲಿ ಒಂದು 15 ಜನ ಲೇಬರ್ ಇದಾರೆ, ತುಂಬ ಬಡವ್ರ ಮಂದಿ ಇರ್ತಾರೆ. ಹೀಗೆ ಬಂದಾದ್ರೆ ಅವ್ರ ಜೀವನಕ್ಕೆ ಬಹಳ ಕಷ್ಟ ಆಗ್ತದೆ. ಕೊಡಕ್ ಬರಂಗಿಲ್ಲ, ಅವ್ರ ಹಂಗೆ ಖಾಲಿ ಕೊಡ್ಬೋದು, ನಾವು ಏನೋ ಒಂದು ಕನ್ವಿನ್ಸ್ ಮೇಲೆ ಪಗಾರ ಕೊಡ್ಬೋದು, ಅದಕ್ಕಿಂತ ಜಾಸ್ತಿ ಕೊಡ್ಲಿಕ್ಕೆ ನಮಗೂ ಆಗೋದಿಲ್ಲ. ಇದಿಷ್ಟು ಏನು ಹೋಟೆಲ್ ಮಾಲೀಕರು ಹೇಳ್ತಿರೋದು, ನಮಗೆ ಪ್ರಾಬ್ಲಮ್ ಆಗೋದಿಲ್ಲ. ಈ ಒಂದು ಹೋಟೆಲ್ ಬಂಧನ ಮಾಡಿದ್ರೆ ಇಲ್ಲಿ ಇರುವಂತ ಕೆಲಸಗಾರರು ಸಮಸ್ಯೆ ಆಗತ್ತೆ ಅನ್ನೋ ನಿಟ್ಟಲ್ಲಿ ಕೂಡ ಹೇಳ್ತಿರೋದು. ಕ್ಯಾಮರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿ ಪಡ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.